ಹಾಲಿನ ದರ ಏರಿಕೆ ಬೆನ್ನಲ್ಲೇ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಅನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಕೆಲವೇ ಹೊತ್ತಿನಲ್ಲಿ ವಿದ್ಯುತ್ ಪರಿಷ್ಕೃತ ದರ ಪ್ರಕಟಣೆಯಾಗುತ್ತೆ. ಪರಿಷ್ಕೃತ ವಿದ್ಯುತ್ ದರವನ್ನ ಘೋಷಣೆ ಮಾಡಲಿದೆ ರಾಜ್ಯ ಸರ್ಕಾರ. ಮೊನ್ನೆಯೇ ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಯೂನಿಟ್ಗೆ 36 ಪೈಸೆಯಷ್ಟು ಏರಿಕೆ ಮಾಡುವಂತಹ ತೀರ್ಮಾನವನ್ನ ಮಾಡಲಾಗಿತ್ತು. ಈ ಮೂಲಕ ಇವತ್ತು ಅಧಿಕೃತ ಪರಿಷ್ಕೃತ ದರ ಪಟ್ಟಿ ರಿಲೀಸ್ ಆಗುತ್ತೆ. ಕೆಲವೇ ಕ್ಷಣದಲ್ಲಿ ದರ ಪಟ್ಟಿ ರಿಲೀಸ್ ಆಗುವಂತಹ ನಿರೀಕ್ಷೆ ಇದೆ. ಈ ಮೂಲಕ ಒಂದೇ ದಿನ ರಾಜ್ಯದ ಜನರಿಗೆ ಎರಡೆರಡು ದರ ಏರಿಕೆಯ ಬರೆ ಬೀಳ್ತಾ ಇದೆ. ಒಂದು ಭಾಗದಲ್ಲಿ ನಂದಿನಿ ಹಾಲಿನ ದರ ಲೀಟರ್ಗೆ 4 ರೂಪಾಯಿ ಏರಿಕೆ ಮಾಡಲಾಗಿದೆ. ಅದಕ್ಕೆ ರಾಜ್ಯ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಜಾಸ್ತಿನೇ ಇದೆ, ನಮ್ಮಲ್ಲೇ ಕಡಿಮೆ ಇರೋದು ಅನ್ನುವಂತಹ ಸಮಜಾಯಿಷಿಯನ್ನ ಸಮರ್ಥನೆಯನ್ನ ಕೊಡ್ತಾ ಇದೆ. ಜೊತೆಗೆ ಹೆಚ್ಚುವರಿಯಾಗಿ ತೆಗೆದುಕೊಳ್ತಾ ಇರುವಂತಹ ಈ 4 ರೂಪಾಯಿ ಏನಿದೆ ಇದು ನೇರವಾಗಿ ರೈತರಿಗೆ ಹೋಗುತ್ತೆ ಅನ್ನುವುದು ರಾಜ್ಯ ಸರ್ಕಾರ ಹೇಳ್ತಾ ಇರುವಂತಹ ಮಾತು. ಆದ್ರೆ ಪ್ರತಿನಿತ್ಯ ಹಾಲನ್ನ ಬಳಕೆ ಮಾಡ್ತಾ ಇರುವಂತಹ ಗ್ರಾಹಕರಿಗೆ ಇದು ಒಂದು ರೀತಿ ಬರೆಯನ್ನ ಎಳೆದ ಹಾಗೆ. ಮೆಟ್ರೋ ರೇಟ್ ಹೈಕ್ ಆಗಿದೆ, ಸರ್ಕಾರಿ ಬಸ್ಗಳ ಟಿಕೆಟ್ ರೇಟ್ ಅನ್ನ ಏರಿಕೆ ಮಾಡಲಾಗಿದೆ, ಅದರ ಜೊತೆಗೆ ನಂದಿನಿ ಹಾಲಿನ ದರ. ಈ ರೀತಿ ನಿತ್ಯ ಬಳಕೆಯ ವಸ್ತುಗಳು ಅಥವಾ ಜನರ ದಿನನಿತ್ಯದ ಜೀವನವೇ ದುಬಾರಿ ಆದ್ರೆ ಜನ ಬದುಕೋದು ಹೇಗೆ? ಇದು ರಾಜ್ಯದ ಜನ ಮಾಡ್ತಾ ಇರುವಂತಹ ಪ್ರಶ್ನೆ. ಮತ್ತೊಂದು ಕಡೆಗೆ ವಿದ್ಯುತ್ ದರವನ್ನ ಕೂಡ ಏರಿಕೆ ಮಾಡಿ ಮೊನ್ನೆಯೇ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತು. ಇವತ್ತು ಅದರ ಪರಿಷ್ಕೃತ ದರ ಪಟ್ಟಿ ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗಲಿದೆ. ರಾಜ್ಯದ ಜನ ಆತಂಕಗೊಂಡಿದ್ದಾರೆ. ಯಾರ್ಯಾರು ಈ 200 ಯೂನಿಟ್ ವಿದ್ಯುತ್ನ ಒಳಗೆ ಬರ್ತಾರೋ, ಆ ಫ್ರೀ ಯೂನಿಟ್ನ ಒಳಗಡೆ ಬರ್ತಾರೋ, ಉಚಿತ ವಿದ್ಯುತ್ ಒಳಗಡೆ, ಗೃಹ ಜ್ಯೋತಿ ಯೋಜನೆಯ ಒಳಗಡೆ, ಅವ್ರಿಗೆ ಸದ್ಯಕ್ಕಂತೂ ಟೆನ್ಷನ್ ಇಲ್ಲ. ಈ ಯೋಜನೆ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಟೆನ್ಷನ್ ಇಲ್ಲ. ಒಂದೊಮ್ಮೆ ಈ ಯೋಜನೆ ಯಾವತ್ತೋ ಒಂದಿನ ಕ್ಯಾನ್ಸಲ್ ಆಯಿತು ಅಂದ್ರೆ ಆ ದಿನ ಹಾರ್ಟ್ ಅಟ್ಯಾಕೇ ಆಗ್ಬೇಕೇನೋ. ಯಾಕಂದ್ರೆ ಆ ಮಟ್ಟಿಗೆ ವಿದ್ಯುತ್ ದರ ಕೂಡ ಏರಿಕೆ ಆಗ್ತಾ ಇದೆ. ಹಲವು ಇಂಡಸ್ಟ್ರಿಗಳು ಆಲ್ರೆಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ವಿದ್ಯುತ್ ದರ ಏರಿಕೆಗೆ ಸಂಬಂಧಪಟ್ಟ ಹಾಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.